Good morning, dear students. Today we go for the discussions of quantitative techniques 2 under correlation chapter. See in this question, the same question asked in 2018 question paper for 15 marks. So all of you listen to carefully. So calculate coefficient of correlation between the marks obtained by a batch of 100 students in a financial accounts and QT are given below. ಸೊ ಈ ಒಂದು ಕ್ವಶನ್ ಏನು ಹೇಳ್ತಂದರೆ ಅವ್ರು ಕೇಳಿರೋದು ಕ್ಯಾಲ್ಕುಲೇಟ್ ಮಾಡೋಕ್ಕಿದ್ದಾರೆ, ಕ್ಯಾಲ್ಕುಲೇಟ್ ದಿ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ. ದೆನ್ ಈ ಒಂದು ಕ್ವಶನ್ ಇನ್ಫಾರ್ಮೇಷನ್ ಬಂದು 100 ಸ್ಟೂಡೆಂಟ್ಸ್ ಇದ್ದಾರೆ. ಸೊ 100 ಸ್ಟೂಡೆಂಟ್ಸ್ 2 ಸಬ್ಜೆಕ್ಟ್ನಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟು ದೆನ್ QT ಸಬ್ಜೆಕ್ಟು ಯಾವ್ಯಾವ ಸ್ಟೂಡೆಂಟ್ಸು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅನ್ನೋ ಒಂದು ಡೀಟೇಲ್ಡ್ ಕ್ವಶನ್ ಒಂದು ಟೇಬಲ್ನಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನಿದೆ ಮಾರ್ಕ್ಸ್ ಇನ್ QT, ಮಾರ್ಕ್ಸ್ ಸಬ್ಜೆಕ್ಟ್ ಇನ್ QT. ಸೊ 35 to 25 ಮಾರ್ಕ್ಸಲ್ಲಿ 5 ಸ್ಟೂಡೆಂಟ್ಸ್ ಇದ್ದಾರೆ. ದೆನ್ 9, 3 ಟೋಟಲಿ 17. ಸೊ ನೆಕ್ಸ್ಟು 25 to 30, 35. ಸೊ 30 to 40ನಲ್ಲಿ ನಿಲ್. ದ ನೆಕ್ಸ್ಟ್ 10, 25, 2 ಟೋಟಲಿ 37. ನೆಕ್ಸ್ಟ್ 35 to 45, 1, 12, 2 ಟೋಟಲಿ 15. ದ ನೆಕ್ಸ್ಟ್ 45 to 55, 4, 16, 5 totally 25. The next 55 to 65, 4, 2 totally 6. ಸೊ ಇವೆಲ್ಲೇನು QT ಒಂದು ಸಬ್ಜೆಕ್ಟ್ನ ಯಾವ ಒಂದು ಮಾರ್ಕ್ಸ್ ಲಿಮಿಟಲ್ಲಿ ಯಾವ ಒಂದು ಮಾರ್ಕ್ಸಲ್ಲಿ ಎಷ್ಟೆಷ್ಟು ಜನ ಸ್ಕೋರ್ ಮಾಡಿದ್ದಾರೆ ಅನ್ನೋ ಒಂದು ಸ್ಟೂಡೆಂಟ್ ಲಿಸ್ಟ್ ಇದೆ. ಸೊ ಟೋಟಲ್ ಎಷ್ಟಿದ್ದಾರೆ 100 ಸ್ಟೂಡೆಂಟ್ಸು. ಸೊ ನೆಕ್ಸ್ಟ್ ಮಾರ್ಕ್ಸ್ ಇನ್ ಫಿನಾನ್ಷಿಯಲ್ ಅಕೌಂಟ್ಸ್ ನೋಡೋದಾದರೆ 25 to 30, ಸೊ 5 ಸ್ಟೂಡೆಂಟ್ಸು totally 5. The next to 30 to 40, 9, 10, 1 totally 20. Next 3, 25, 12, 4 totally 44. Next 2, 16, 4 totally 24. Next 5, 2 totally 7. Next 17. ಸೊ ಆಗಿದ್ದಾಗ ಟೋಟಲ್ ಸೊ ಆಗಿದ್ದಾಗ ಎಲ್ಲ ಟೋಟಲ್ ವ್ಯಾಲ್ಯೂ ದೆನ್ ಈ ಎಲ್ಲ ಟೋಟಲ್ ವ್ಯಾಲ್ಯೂ ನಥಿಂಗ್ ಬಟ್ ಎ ಸ್ಟೂಡೆಂಟ್ಸ್. ಸೊ ಎಷ್ಟಿದೆ ಟೋಟಲಿ 100 ಇದೆ. ಸೊ ಕ್ವೆಶನ್ ಇನ್ಫಾರ್ಮೇಷನ್ ಈ ರೀತಿ ಇದೆ. ಓಕೆ, ಕ್ವೆಶನ್ ಈ ರೀತಿ ಇದೆ, ಸೊಲ್ಯೂಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಸೊ ಸೊಲ್ಯೂಷನ್ ನೋಡೋದಾದರೆ ಸೊ ಈ ಒಂದು ಕ್ವೆಶನಲ್ಲಿ ಮಾರ್ಕ್ಸ್ ಇನ್ QT ದೆನ್ ಮಾರ್ಕ್ಸ್ ಇನ್ ಫಿನಾನ್ಷಿಯಲ್ ಅಕೌಂಟ್ನ ನಾವು X ಆ್ಯಂಡ್ Y ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ QT, ಸೊ ಮಾರ್ಕ್ಸ್ ಇನ್ QT ಸಬ್ಜೆಕ್ಟ್ನ X ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ, ಮಾರ್ಕ್ಸ್ನ X ವ್ಯಾಲ್ಯೂ QT ಸಬ್ಜೆಕ್ಟ್ನ X ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಫಿನಾನ್ಷಿಯಲ್ ಅಕೌಂಟ್ನ Y ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಸೊಲ್ಯೂಷನ್ ನೋಡೋಣ. ದೆನ್ ಕಮ್ ಟು ಸೊಲ್ಯೂಷನ್. ಎಸ್, ಸೊ ಈ ಒಂದು ಕ್ವೆಶನ್ಗೆ ಸೊಲ್ಯೂಷನ್ ಆದ್ರೆ ನೋಡೋದಾದರೆ ಆನ್ಸರ್ ಶೀಟ್ ಈ ರೀತಿ ಇರುತ್ತೆ. ಸೊ ಈ ಒಂದು ಟೇಬಲ್ ಫಾರ್ಮೆಟರಲ್ಲಿ ರೆಡ್ ಕಲರಲ್ಲಿ ಇರೋ ಎಲ್ಲ ನ್ಯೂಮರಿಕಲ್ ವ್ಯಾಲ್ಯೂ ಏನಾಗಿರುತ್ತೆ ಅದು ಕ್ವೆಶನ್ನಲ್ಲಿ ಇರೋ ಒಂದು ವ್ಯಾಲ್ಯೂನ ಕಾಪಿ ಮಾಡ್ಕೊಂಡಿರೋದು. ಎಸ್, ದೆನ್ ನೆಕ್ಸ್ಟು ಇನ್ನು ಬ್ಲೂ ಕಲರಲ್ಲಿರೋ ಎಲ್ಲ ನ್ಯೂಮರಿಕಲ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಸೊ ಅದೇನು ಆನ್ಸರ್ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಈ ಒಂದು ಟೇಬಲಲ್ಲಿ ಸೊ ಕ್ವೆಶನ್ನಲ್ಲಿ ಟೋಟಲ್ ವ್ಯಾಲ್ಯೂ ಅಂತ ತೊಗೊಂಡಿದ್ವಿ. ಸೊ ಎಲ್ಲ ವ್ಯಾಲ್ಯೂನ ಟೋಟಲ್ ವ್ಯಾಲ್ಯೂ ಅಂತ ತೊಗೊಂಡಿದ್ವಿ. ಬಟ್ ನಾನು ಈ ಒಂದು ಆನ್ಸರ್ ಶೀಟಲ್ಲಿ ಫ್ರೀಕ್ವೆನ್ಸಿ F ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀನಿ. ಟೋಟಲ್ ವ್ಯಾಲ್ಯೂನ F ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಎಸ್, ಸೊ ಇದೇನಾಗುತ್ತೆ ವಿತ್ ಎಲ್ಲ ವ್ಯಾಲ್ಯೂನ ಈ ರೀತಿ ಎಲ್ಲ ವ್ಯಾಲ್ಯೂನ ಟೋಟಲ್ ವ್ಯಾಲ್ಯೂನ ನಾವೇನು ಕನ್ಸಿಡರ್ ಮಾಡೀವಿ ಇಲ್ಲಿ N ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡೀವಿ. ಸೊ N ವ್ಯಾಲ್ಯೂ ಎಷ್ಟಿದೆ ಹಾಗಿದ್ದಾಗ 100 ಇದೆ. ಎಸ್, ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಎಸ್. ಸೊ ಫಸ್ಟ್ಲಿ ಈ ಒಂದು ಟೇಬಲ್ ಫಾರ್ಮೆಟಲ್ಲಿ ನಾವು ಫಸ್ಟು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗಿರೋದು DX² ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು.
ಓಕೆ. ಡಿ ಎಕ್ಸ್ ಸ್ಕ್ವೇರ್ ಮಾಡ್ಕೋಬೇಕಂದ್ರೆ ಬಿಫೋರ್ ನಾವು ಡೈರೆಕ್ಟ್ ಡಿ ಎಕ್ಸ್ ಸ್ಕ್ವೇರ್ ಮಾಡೋಕ್ಕಾಗಲ್ಲ. ಫಸ್ಟ್ ಎಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಎಕ್ಸ್ ವ್ಯಾಲ್ಯೂ ಅಂದರೆ ಏನಂತ ಹೇಳಿದ್ನೆ, ಕ್ಯೂ ಟಿ ಒಂದು ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡಿವಿ. ವೈ ವ್ಯಾಲ್ಯೂ ನಥಿಂಗ್ ಬಟ್ ಫಿನಾನ್ಷಿಯಲ್ ಅಕೌಂಟಿಂಗ್ ಒಂದು ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡಿವಿ ಅಂತ ಹೇಳಿವಿ. ಸೊ ಅದನ್ನು ಎಕ್ಸ್ ವ್ಯಾಲ್ಯೂ ಅಂತ ವೈ ವ್ಯಾಲ್ಯೂ ಅಂತ ತೊಗೊಂಡಿವಿ ಈ ಒಂದು ಆನ್ಸರ್ ಶೀಟಲ್ಲಿ. ದೆನ್ ಒಂದು ಫಿನಾನ್ಷಿಯಲ್ ಅಕೌಂಟಿಂಗ್ನ ಒಂದು ಮಾರ್ಕ್ಸ್ ಅಂತ ನೋಡಿದ್ರೆ 25 to 30, 30 to 40, 40 to 50 ಈ ರೀತಿ ತೊಗೊಂಡಿದ್ವಲ್ವಾ. ಎಲ್ಲ ಏನಿದೆ ಕಂಟಿನ್ಯೂಸ್ ಸೀರೀಸ್ ಇದೆ. ಈ ಕಂಟಿನ್ಯೂಸ್ ಸೀರೀಸಲ್ಲಿ ಇರೋ ಮಾರ್ಕ್ಸ್ನ ನಾವು ಮಿಡಲ್ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಸೊ ಫಸ್ಟ್ ಏನಿದೆ 25 to 35 ಮಿಡಲ್ ವ್ಯಾಲ್ಯೂ ಏನಾಗುತ್ತೆ 25. ದೆನ್ 30 to 40 ಮಿಡಲ್ ವ್ಯಾಲ್ಯೂ 35, 40 to 50 ಮಿಡಲ್ ವ್ಯಾಲ್ಯೂ 45, 50 to 60 ಮಿಡಲ್ ವ್ಯಾಲ್ಯೂ 55, 60 to 70 ಮಿಡಲ್ ವ್ಯಾಲ್ಯೂ 65. ಸೊ ಹಾಗಿದ್ದಾಗ ನಮಗೆ ಎಮ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ ಅನ್ನೋದು ಗೊತ್ತಾಯಿತು. ದೆನ್ ನೆಕ್ಸ್ಟು ಡಿ ವ್ಯಾಲ್ಯೂ. ಸೊ ಡಿ ವ್ಯಾಲ್ಯೂನ ಯಾವ ರೀತಿ ಮಾಡ್ಕೊತೀವಿ ಅಂದರೆ ಡಿ ವ್ಯಾಲ್ಯೂ ಈಕ್ವಲ್ ಟು ಮಿಡಲ್ ವ್ಯಾಲ್ಯೂ ಮೈನಸ್ ಅಸ್ಯೂಮ್ ವ್ಯಾಲ್ಯೂ. ಬಂದಿರೋ ಒಂದು ಮಿಡಲ್ ವ್ಯಾಲ್ಯೂಸ್ನಲ್ಲಿ ಅಸ್ಯೂಮ್ ವ್ಯಾಲ್ಯೂನ ನಾವು ಡಿಡಕ್ಟ್ ಮಾಡಿದಾಗ ಬರೋದು ವ್ಯಾಲ್ಯೂ ಏನಾಗುತ್ತೆ ಡಿ ವ್ಯಾಲ್ಯೂ ಆಗುತ್ತೆ. ಸೊ ಹಾಗಿದ್ದಾಗ ನಾವು ಅಸ್ಯೂಮ್ ವ್ಯಾಲ್ಯೂ ಇಲ್ಲಿ ಏನು ತೊಗೊಂಡ್ವಿ 45 ಅಂತ ತೊಗೊಂಡಿದ್ದೀನಿ. ಟೋಟಲಿ 5 ಸೀರೀಸ್ ಇದಾವೆ. ಸೊ ಅದರಲ್ಲಿ ನಾನು ಮಿಡಲ್ ವ್ಯಾಲ್ಯೂ ಅಂತ ತೊಗೊಂಡಿದ್ದೀನಿ. ಮಿಡಲ್ ನ್ಯೂಮರಿಕಲ್ ವ್ಯಾಲ್ಯೂನ ಅಸ್ಯೂಮ್ ವ್ಯಾಲ್ಯೂ ಅಂತ ತೊಗೊಂಡಿದ್ದೀನಿ. 45 ಅಸ್ಯೂಮ್ ವ್ಯಾಲ್ಯೂ ಅಂತ ತೊಗೊಂಡಿದ್ದೀನಿ. ಸೊ ನೋಡೋಣ ಫಸ್ಟ್ ಯಾವ ರೀತಿ ಮಾಡ್ತೀವಿ ಅಂದರೆ 25 ಮಿಡಲ್ ವ್ಯಾಲ್ಯೂನಲ್ಲಿ ಅಸ್ಯೂಮ್ ವ್ಯಾಲ್ಯೂ 45 ತೊಗೊಂಡಿವಲ್ವಾ. ಎಸ್, 25ನಲ್ಲಿ 45ನ ಡಿಡಕ್ಟ್ ಮಾಡಿದಾಗ ಏನಾಗುತ್ತೆ ನಮಗೆ -20 ಬರುತ್ತೆ. ಸೊ ಬಿಕಾಸ್ ಆಫ್ ಲೀಸ್ಟ್ ವ್ಯಾಲ್ಯೂನಲ್ಲಿ ಹೈಯೆಸ್ಟ್ ವ್ಯಾಲ್ಯೂನ ಡಿಡಕ್ಟ್ ಮಾಡಿದಾಗ ಮೈನಸ್ ವ್ಯಾಲ್ಯೂ ಬರುತ್ತೆ. ದೆನ್ ಹೈಯೆಸ್ಟ್ ವ್ಯಾಲ್ಯೂನಲ್ಲಿ ಲೀಸ್ಟ್ ವ್ಯಾಲ್ಯೂನ ಡಿಡಕ್ಟ್ ಮಾಡಿದಾಗ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ ಏನೈತೆ ಲೀಸ್ಟ್ ವ್ಯಾಲ್ಯೂನಲ್ಲಿ ಹೈಯೆಸ್ಟ್ ವ್ಯಾಲ್ಯೂನ ಡಿಡಕ್ಟ್ ಮಾಡಿ ಎಸ್ -20 ಬಂದಿದೆ. ದೆನ್ ನೆಕ್ಸ್ಟ್ 35 - 45 -10. ನೆಕ್ಸ್ಟ್ 45ನಲ್ಲಿ 45ನ ಡಿಡಕ್ಟ್ ಮಾಡಿದ್ರೆ ಏನಾಗುತ್ತೆ 0 ಬರುತ್ತೆ. ನೆಕ್ಸ್ಟ್ 55ನಲ್ಲಿ ಅಸ್ಯೂಮ್ ವ್ಯಾಲ್ಯೂ 45 + 10. ನೆಕ್ಸ್ಟ್ 65ನಲ್ಲಿ 45 20. ಸೊ ಹಾಗಿದ್ದಾಗ ಡಿ ವ್ಯಾಲ್ಯೂಗೂ ಯಾವ ರೀತಿ ಬಂತು ಅಂತ ಗೊತ್ತಾಯಿತು. ನೆಕ್ಸ್ಟ್ ಡಿ ಎಕ್ಸ್ ವ್ಯಾಲ್ಯೂ. ಸೊ ಅದನ್ನು ಯಾವ ರೀತಿ ಮಾಡ್ತೀವಿ ಅಂದರೆ ಡಿ ವ್ಯಾಲ್ಯೂ ಡಿವೈಡೆಡ್ ಬೈ ಡಿ ವ್ಯಾಲ್ಯೂ ಬೈ ಕಾಮನ್ ಫ್ಯಾಕ್ಟರ್ ವ್ಯಾಲ್ಯೂ ನಾವು ಮಾಡ್ಕೊಂಡಾಗ ಬರೋ ಒಂದು ವ್ಯಾಲ್ಯೂವೇ ಡಿ ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ. ಸೊ ಡಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಎಕ್ಸ್ ವ್ಯಾಲ್ಯೂ ಅಂದರೆ ಏನಂತ ಡೌಟ್ ಬರ್ಬೋದು. ಎಕ್ಸ್ ವ್ಯಾಲ್ಯೂ ನಥಿಂಗ್ ಬಟ್ ಡಿ ವ್ಯಾಲ್ಯೂ ಎಲ್ಲ ವ್ಯಾಲ್ಯೂ ಯಾವ ಒಂದು ನ್ಯೂಮರಿಕಲ್ ವ್ಯಾಲ್ಯೂನಲ್ಲಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಕ್ಯಾನ್ಸಲ್ ಮಾಡ್ತೀವಿ ಅನ್ನೋದನ್ನು ನೋಡ್ಕೋಬೇಕು. ಏನಿದೆ 20, 10 ಈ ರೀತಿ ಇದೆ ಅಲ್ವಾ. ಸೊ ಹಾಗಿದ್ದಾಗ ನಾವು ಯಾವ ಒಂದು ವ್ಯಾಲ್ಯೂನಲ್ಲಿ 10 ವ್ಯಾಲ್ಯೂನಲ್ಲಿ ನಾವೇನು ಮಾಡ್ಬೋದು ಈ ಎಲ್ಲ ನ್ಯೂಮರಿಕಲ್ ವ್ಯಾಲ್ಯೂನ ಕ್ಯಾನ್ಸಲ್ ಮಾಡ್ಬೋದು. ಸೊ ಅದಕ್ಕೆ ನಾನು ಕಾಮನ್ ಫ್ಯಾಕ್ಟರ್ 10 ಅಂತ ತೊಗೊಂಡಿದ್ದೀನಿ. ಎಸ್, ನೆಕ್ಸ್ಟ್ ಸೊ ಡಿ ವ್ಯಾಲ್ಯೂ ಎಷ್ಟಿದೆ 20 -20 ಡಿವೈಡೆಡ್ ಬೈ 10 ನಥಿಂಗ್ ಬಟ್ ಕಾಮನ್ ಫ್ಯಾಕ್ಟರ್ -20/10 ಮಾಡಿದ್ರೆ ಏನು ಬರುತ್ತೋ -2 ಬರುತ್ತೆ. ದೆನ್ ನೆಕ್ಸ್ಟ್ -10 ಡಿವೈಡೆಡ್ ಬೈ 10 ಸೊ -1. ನೆಕ್ಸ್ಟ್ 0/10 0. ನೆಕ್ಸ್ಟ್ 10/10 1. ದೆನ್ 20/10 2. ಸೊ ಡಿ ಎಕ್ಸ್ ವ್ಯಾಲ್ಯೂ ಯಾವ ರೀತಿ ಬಂತಂತ ಗೊತ್ತಾಯ್ತಲ್ವಾ. ದೆನ್ ನೆಕ್ಸ್ಟ್ ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಮಾಡ್ಕೋಬೇಕು. ಸೊ ಯಾವ ರೀತಿ ಬಂದಿರೋ ಒಂದು ಡಿ ಎಕ್ಸ್ ವ್ಯಾಲ್ಯೂನ ಸ್ಕ್ವೇರ್ ಮಾಡ್ಕೋಬೇಕು. -2 × -2 ಏನಾಗುತ್ತೆ -× -+ ಆಗುತ್ತೆ. 2 × 2 ಏನಾಗುತ್ತೆ 4 ಆಗುತ್ತೆ. ದೆನ್ ನೆಕ್ಸ್ಟ್ -1 × -1 +1. ದೆನ್ 0 × 0 0, 1 × 1 1, 2 × 2 4. ಸೊ ಹಾಗಿದ್ದಾಗ ಈ ಒಂದು ವ್ಯಾಲ್ಯೂ ಗೊತ್ತಾಯಿತು. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿವಿ ಅಂತ ಗೊತ್ತಾಯಿತು. ದೆನ್ ನೆಕ್ಸ್ಟ್ ಡಿ ವೈ ಸ್ಕ್ವೇರ್ ನೋಡೋದಾದರೆ ಸೊ ಇವಾಗ ಫಿನಾನ್ಷಿಯಲ್ ಅಕೌಂಟಿಂಗ್ ಆಯಿತು. ದೆನ್ ಈಗ ನಾವು ನಥಿಂಗ್ ಬಟ್ ವೈ ಆಯಿತು, ವೈ ಒಂದು ಸೀರೀಸ್ ಆಯಿತು. ದೆನ್ ನೆಕ್ಸ್ಟ್ ಎಕ್ಸ್ ಸೀರೀಸಲ್ಲಿ ನೋಡೋದಾದರೆ ಸೊ ಏನಿದೆ ಒಂದು ಮಾರ್ಕ್ಸ್ ಕಂಟಿನ್ಯೂಸ್ ಸೀರೀಸ್ 15 to 25 ಮಿಡಲ್ ವ್ಯಾಲ್ಯೂ ಏನಾಗುತ್ತೆ 20, 25 to 30 ಮಿಡಲ್ ವ್ಯಾಲ್ಯೂ 30, 35 to 45 ಮಿಡಲ್ ವ್ಯಾಲ್ಯೂ 40, 45 to 55 ಮಿಡಲ್ ವ್ಯಾಲ್ಯೂ 50, 55 to 65 ಮಿಡಲ್ ವ್ಯಾಲ್ಯೂ 60. ಸೊ ಹಾಗಿದ್ದಾಗ ಮಿಡಲ್ ವ್ಯಾಲ್ಯೂ ಯಾವ ರೀತಿ ಬಂತು ಅಂತ ಗೊತ್ತಾಯಿತು. ದೆನ್ ನೆಕ್ಸ್ಟ್ ಡಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಯಾವ ರೀತಿ ಮಿಡಲ್ ವ್ಯಾಲ್ಯೂನಲ್ಲಿ ಅಸ್ಯೂಮ್ ವ್ಯಾಲ್ಯೂನ ಡಿಡಕ್ಟ್ ಮಾಡಿದಾಗ ಬರೋ ವ್ಯಾಲ್ಯೂ. ಸೊ ನಾನು ಅಸ್ಯೂಮ್ ವ್ಯಾಲ್ಯೂನ 40 ಅಂತ ತೊಗೊಂಡಿದ್ದೀನಿ. ಸೊ ಅಸ್ಯೂಮ್ ವ್ಯಾಲ್ಯೂ 40 ತೊಗೊಂಡಿದ್ದೀನಿ.
ಸೊ ಫಸ್ಟ್ಲಿ ನೋಡೋದಾದರೆ ಮಿಡಲ್ ವ್ಯಾಲ್ಯೂ ಏನಿದೆ 20 ಇದೆ. 20ನಲ್ಲಿ 40ನ ಡಿಡಕ್ಟ್ ಮಾಡಿದಾಗ ಏನು ಬರುತ್ತೆ -20. ನೆಕ್ಸ್ಟು 30ನಲ್ಲಿ 40ನ ಡಿಡಕ್ಟ್ ಮಾಡಿದಾಗ ಎಷ್ಟು ಬರುತ್ತೆ -10. ನೆಕ್ಸ್ಟ್ 40ನಲ್ಲಿ 40ನ ಡಿಡಕ್ಟ್ ಮಾಡಿದಾಗ ಏನು ಬರುತ್ತೆ 0 ಬರುತ್ತೆ. ನೆಕ್ಸ್ಟ್ 15ನಲ್ಲಿ 40 ಡಿಡಕ್ಟ್ ಮಾಡಿದಾಗ ಏನು ಬರುತ್ತೆ 10 ಬರುತ್ತೆ. 60ನಲ್ಲಿ 40 20. ಸೊ ಹಾಗಿದ್ದಾಗ ಡಿ ವ್ಯಾಲ್ಯೂಗೂ ಗೊತ್ತಾಯಿತು. ದೆನ್ ಡಿ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಎಲ್ಲ ಡಿ ವ್ಯಾಲ್ಯೂ ಯಾವ ಒಂದು ವ್ಯಾಲ್ಯೂ ಮೂಲಕ ಕ್ಯಾನ್ಸಲ್ ಆಗುತ್ತೆ 10 ಮೂಲಕ. ಸೊ ಅದಕ್ಕೆ ನಾನು ಕಾಮನ್ ಫ್ಯಾಕ್ಟರ್ 10 ಅಂತ ತೊಗೊಂಡಿನಿ ಇಲ್ಲಿ. ಡಿ ವೈ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಕಾಮನ್ ಫ್ಯಾಕ್ಟರ್. ಸೊ ಕಾಮನ್ ಫ್ಯಾಕ್ಟರ್ 10 ತೊಗೊಂಡಿದ್ದೀನಿ. ಸೊ ಫಸ್ಟ್ಲಿ ಡಿ ವ್ಯಾಲ್ಯೂ ಏನಿದೆ -20 ಇದೆ. ಸೊ -20 ಬೈ 10 ಮಾಡಿದಾಗ ಎಷ್ಟು ಬರುತ್ತೆ -2 ಬರುತ್ತೆ. ಎಸ್. ನೆಕ್ಸ್ಟ್ -10 ಡಿವೈಡೆಡ್ ಬೈ 10. ಸೊ -1. ನೆಕ್ಸ್ಟ್ 0 ಡಿವೈಡೆಡ್ ಬೈ 10 0. 10 ಡಿವೈಡೆಡ್ ಬೈ 10 1. 20 ಡಿವೈಡೆಡ್ ಬೈ 10 2. ಸೊ ಹಾಗಿದ್ದಾಗ ಡಿ ವೈ ವ್ಯಾಲ್ಯೂಗೂ ಗೊತ್ತಾಯಿತು. ದೆನ್ ಡಿ ವೈ ಸ್ಕ್ವೇರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಬಂದಿರೋ ಒಂದು ಡಿ ವೈ ವ್ಯಾಲ್ಯೂನಲ್ಲಿ ಅದನ್ನ ಬಂದಿರೋ ವ್ಯಾಲ್ಯೂನ ಸ್ಕ್ವೇರ್ ಮಾಡ್ಕೋಬೇಕಷ್ಟೆ. ಸೊ -2 ಇದೆ ಅಲ್ವಾ, -2 ಇಂಟು -2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 ಇಂಟು 2 4 ಆಗುತ್ತೆ. ನೆಕ್ಸ್ಟ್ -1 ಇಂಟು -1. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 1 1. 0 ಇಂಟು 0 0. 1 ಇಂಟು 1 1. 2 ಇಂಟು 2 4. ಸೊ ಹಾಗಿದ್ದಾಗ ಈ ಎಲ್ಲ ವ್ಯಾಲ್ಯೂಸ್ ಕೂಡ ಯಾವ ರೀತಿ ಬಂತಂತ ಗೊತ್ತಾಯಿತು. ಎಸ್. ನೆಕ್ಸ್ಟ್ ಸೊ ಅಪ್ಪರ್ ವ್ಯಾಲ್ಯೂ ಡಿ ವೈ ಸ್ಕ್ವೇರ್ ವ್ಯಾಲ್ಯೂ, ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಯಾವ ರೀತಿ ಬಂತು ಅಂತ ಗೊತ್ತಾಯಿತು. ಡಿ ವೈ ಸ್ಕ್ವೇರ್ ವ್ಯಾಲ್ಯೂ ಯಾವ ರೀತಿ ಬಂತಂತ ಗೊತ್ತಾಯಿತು. ದೆನ್ ಈಗ ರೈಟ್ ಸೈಡಲ್ಲಿರೋ ಒಂದು ವ್ಯಾಲ್ಯೂಸ್ನ ಯಾವ ರೀತಿ ಬಂತಂತ ನೋಡೋದಾದರೆ ನೋಡಿ, ಸೊ ಇದು ಗೊತ್ತಾಯಿತು, ಆಲ್ರೆಡಿ ಗೊತ್ತಿದೆ ಅಲ್ವಾ. ಟೋಟಲ್ ವ್ಯಾಲ್ಯೂಸ್ನ ಎಕ್ಸ್ ವ್ಯಾಲ್ಯೂ ಎಫ್ ವ್ಯಾಲ್ಯೂ ಅಂತ ತೊಗೊಂಡಿವಿ ಅಂತ. ಸೊ ಟೋಟಲ್ ಎನ್ ವ್ಯಾಲ್ಯೂಸ್ನ 100 ಅಂತ ತೊಗೊಂಡಿವಿ. ಸೊ ನೆಕ್ಸ್ಟ್ ಈಗ ನಾವು ಇದು ಗೊತ್ತಿದೆ. ಸೊ ಕೊಟ್ಟರೆ ಒಂದು ಟೋಟಲ್ ವ್ಯಾಲ್ಯೂನ ಎಫ್ ವ್ಯಾಲ್ಯೂ ಅಂತ ತೊಗೊಂಡಿದ್ವಿ. ನೆಕ್ಸ್ಟು ಎಫ್ ಡಿ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈ ವ್ಯಾಲ್ಯೂ ಯಾವ ರೀತಿ ಬಂತಂತ ನೋಡೋದಾದರೆ ಫ್ರೀಕ್ವೆನ್ಸಿನ ಡಿ ವೈ ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡ್ಕೊಂಡಾಗ ಬರೋ ವ್ಯಾಲ್ಯೂವೇ ಎಫ್ ಡಿ ವೈ ವ್ಯಾಲ್ಯೂ ಆಗುತ್ತೆ. ಎಸ್. ಅದನ್ನು ಯಾವ ರೀತಿ ಮಾಡ್ತೀವಿ ಅಂತ ನೋಡೋದಾದರೆ ಸೊ ನೋಡಿ, ಫಸ್ಟ್ ಫ್ರೀಕ್ವೆನ್ಸಿ, ಸೆಕೆಂಡ್, ಸೊ ಎನ್ ವ್ಯಾಲ್ಯೂ. ಎಸ್. ನೋಡಿ, ಫಸ್ಟ್ ಒನ್ ಫ್ರೀಕ್ವೆನ್ಸಿ ಏನಿದೆ 17 ಇದೆ. 17 ಇದೆ. ದೆನ್ ಡಿ ವೈ ವ್ಯಾಲ್ಯೂನ ಎಷ್ಟಿದೆ ಅಂತ ನೋಡ್ಕೋಬೇಕು. ಡಿ ವೈ ವ್ಯಾಲ್ಯೂ, ಸೊ ನೋಡಿ, ಡಿ ವೈ ವ್ಯಾಲ್ಯೂ -2 ಇದೆ. ಸೊ 17 ಮೈನಸ್ 2 ಎಷ್ಟಾಯಿತು 34 -34. ಸೊ ಈ ವ್ಯಾಲ್ಯೂ ಹೆಂಗೆ ಬಂತಂತ ಗೊತ್ತಾಯ್ತಲ್ವ. ನೆಕ್ಸ್ಟ್ ಫ್ರೀಕ್ವೆನ್ಸಿ ಏನಿದೆ 17 ಇದೆ, 37. ಸೊ 37 ಫ್ರೀಕ್ವೆನ್ಸಿ ವ್ಯಾಲ್ಯೂನ ಡಿ ವೈ ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಎಷ್ಟಿದೆ ಡಿ ವೈ ವ್ಯಾಲ್ಯೂ -1 ಇದೆ. ಸೊ 37 ಇಂಟು -1. ಸೊ -37 ಎಫ್ ಡಿ ವೈ ವ್ಯಾಲ್ಯೂ ಆಗುತ್ತೆ. ಸೊ ಇದು ಗೊತ್ತಾಯಿತು. ನೆಕ್ಸ್ಟ್ ಫ್ರೀಕ್ವೆನ್ಸಿ 15 ಇದೆ. 15 ಇಂಟು ಡಿ ವೈ ವ್ಯಾಲ್ಯೂ 0 ಕೊಟ್ಟಿದೆ. ಸೊ 0 ಇದೆ. ಸೊ 0. ಸೊ ಏನು ಬರುತ್ತೆ 0 ವ್ಯಾಲ್ಯೂ ಇರುತ್ತೆ. 0. ದ ನೆಕ್ಸ್ಟ್ ಫ್ರೀಕ್ವೆನ್ಸಿ 25 ಇಂಟು ಡಿ ವೈ ವ್ಯಾಲ್ಯೂ 1 ಇದೆ. ಸೊ ಹಾಗಿದ್ದಾಗ ಎಫ್ ಡಿ ವೈ ವ್ಯಾಲ್ಯೂ ಏನಾಗುತ್ತೆ 25ನೇ ಆಗುತ್ತೆ. ಸೊ 25. ನೆಕ್ಸ್ಟ್ 6 ಇಂಟು 2 ಡಿ ವೈ ವ್ಯಾಲ್ಯೂ ಏನಿದೆ 2. ಟೋಟಲ್ ಎಷ್ಟಾಗಿದೆ 6 ಇಂಟು 2 12. ಸೊ ನೆಕ್ಸ್ಟ್, ಸೊ ಹಾಗಿದ್ದಾಗ ಈ ಎಲ್ಲ ಟೋಟಲ್ ವ್ಯಾಲ್ಯೂ 34 37 ಟೋಟಲಿ 60. ಈ ಒಂದು ಪಾಸಿಟಿವ್ ವ್ಯಾಲ್ಯೂನಲ್ಲಿ ನೆಗೆಟಿವ್ ವ್ಯಾಲ್ಯೂನ ಡಿಡಕ್ಟ್ ಮಾಡಿದಾಗ ನಮಗೆ -34 ವ್ಯಾಲ್ಯೂ ಬರುತ್ತೆ. ಯಾವ ರೀತಿ 25 12
ದೆನ್ ಈ ಒಂದು ಪಾಸಿಟಿವ್ ವ್ಯಾಲ್ಯೂನಲ್ಲಿ ಈ ಒಂದು ನೆಗೆಟಿವ್ ವ್ಯಾಲ್ಯೂನ ಡಿಡಕ್ಟ್ ಮಾಡಿದಾಗ ಬರೋ ವ್ಯಾಲ್ಯೂ ಏನಾಗಿರುತ್ತೆ ಸಿಗ್ಮಾ ಎಫ್ ಡಿ ವೈ ವ್ಯಾಲ್ಯೂ -34 ಆಗಿರುತ್ತೆ. ಸೊ ಹಾಗಿದ್ದಾಗ ಇದು ಯಾವ ರೀತಿ ಬಂತಂತ ಗೊತ್ತಾಯಿತು. ದ ನೆಕ್ಸ್ಟ್ ಒಂದು ಸೆಕೆಂಡ್. ಸೊ ನೆಕ್ಸ್ಟ್ ಎಫ್ ಡಿ ವೈ ಸ್ಕ್ವೇರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇದು ಮಾಡ್ಕೊಂಡ್ವಲ್ವಾ, -34 ಬಂದಿದೆ. ಸೊ ನೆಕ್ಸ್ಟ್ ಇದು ನೋಡೋದಾದರೆ, ಸೊ ನೋಡಿ ಫಸ್ಟ್ ಫ್ರೀಕ್ವೆನ್ಸಿ ಎಫ್ ಇಂಟು ಡಿ ವೈ ಸ್ಕ್ವೇರ್ ನಥಿಂಗ್ ಬಟ್ ಎ ಫ್ರೀಕ್ವೆನ್ಸಿ ವ್ಯಾಲ್ಯೂನ ಡಿ ವೈ ಸ್ಕ್ವೇರ್ ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡಿಕೊಂಡಾಗ ನಮಗೆ ಈ ಎಲ್ಲ ವ್ಯಾಲ್ಯೂಸ್ ಬರುತ್ತೆ. ಸೊ ಫಸ್ಟ್ ಫ್ರೀಕ್ವೆನ್ಸಿ ಏನಿದೆ 17 ಇದೆ. ಸೊ 17ನ ನಾವು ಡಿ ವೈ ಸ್ಕ್ವೇರ್ ವ್ಯಾಲ್ಯೂನ್ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಡಿ ವೈ ಸ್ಕ್ವೇರ್ ವ್ಯಾಲ್ಯೂ ಎಷ್ಟಿದೆ ಒಂದು ಸೆಕೆಂಡ್. ಸೊ 4 ಇದೆ. ಸೊ 17 ಇಂಟು 4 ಟೋಟಲಿ ವ್ಯಾಲ್ಯೂ ಎಷ್ಟು ಬರುತ್ತೆ 68. ಎಸ್. ನೆಕ್ಸ್ಟ್ ಫ್ರೀಕ್ವೆನ್ಸಿ 37 ಇದೆ. 37 ಇಂಟು ಡಿ ವೈ ಸ್ಕ್ವೇರ್ ವ್ಯಾಲ್ಯೂ 1 ಇದೆ. ಸೊ ಎಷ್ಟು ಬರುತ್ತೆ 37. ಸೊ ಇದು ಗೊತ್ತಾಯ್ತಲ್ವಾ. ಸೊ ಇದು ಗೊತ್ತಾಯಿತು. ನೆಕ್ಸ್ಟ್ ಫ್ರೀಕ್ವೆನ್ಸಿ 15 ಇದೆ. 15 ಇಂಟು 0 ಡಿ ವೈ ವ್ಯಾಲ್ಯೂ ಕೂಡ ಏನಿದೆ 15 ಇಂಟು 0. ಸೊ ಆಗಿದ್ದಾಗ ಏನು ಬರುತ್ತೆ ಎಫ್ ಡಿ ವೈ ಸ್ಕ್ವೇರ್ ವ್ಯಾಲ್ಯೂ 0 ಬರುತ್ತೆ. ನೆಕ್ಸ್ಟ್ ಫ್ರೀಕ್ವೆನ್ಸಿ 25. ಸೊ 25 ಇಂಟು ಡಿ ವೈ ಸ್ಕ್ವೇರ್ ಒಂದು ವ್ಯಾಲ್ಯೂ 1 ಇದೆ. ಸೊ ಟೋಟಲಿ ಎಫ್ ಡಿ ವೈ ಸ್ಕ್ವೇರ್ ವ್ಯಾಲ್ಯೂ ಏನು ಬರುತ್ತೆ ನಮಗೆ 25 ಬರುತ್ತೆ. ನೆಕ್ಸ್ಟ್ ಫ್ರೀಕ್ವೆನ್ಸಿ 6 ಇದೆ. 6 ಇಂಟು 4. ಸೊ 6 ಇಂಟು 4 ಏನಾಗುತ್ತೆ ನೋಡಿ 24. ಸೊ ಎಲ್ಲ ಪಾಸಿಟಿವ್ ವ್ಯಾಲ್ಯೂನ ನಾವು ಎಲ್ಲ ವ್ಯಾಲ್ಯೂಸ್ನ ಅಂದರೆ ಎಫ್ ಡಿ ವೈ ಸ್ಕ್ವೇರ್ ವ್ಯಾಲ್ಯೂನ ಎಲ್ಲ ಟೋಟಲ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ 154 ಬರುತ್ತೆ. ಸೊ ಏನಾಗುತ್ತೆ ಅದು ಸಿಗ್ಮಾ ಎಫ್ ಡಿ ವೈ ಸ್ಕ್ವೇರ್ ವ್ಯಾಲ್ಯೂ ಬಂದು 154. ಸೊ ಇದು ಗೊತ್ತಾಯ್ತಲ್ವಾ. ದೆನ್ ನೆಕ್ಸ್ಟ್ ಎಫ್ ಡಿ ಎಕ್ಸ್ ಡಿ ವೈ ವ್ಯಾಲ್ಯೂ ನಾವು ಲಾಸ್ಟಿಗೆ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ಇದನ್ನು ನೋಡೋದಾದರೆ ಎಫ್ ಡಿ ಎಕ್ಸ್ ವ್ಯಾಲ್ಯೂನ ನೋಡೋದಾದರೆ ನೋಡಿ ಫಸ್ಟ್ ಫ್ರೀಕ್ವೆನ್ಸಿ ಏನಿದೆ ಇಲ್ಲಿ 5 ಇದೆ. ಈ ವ್ಯಾಲ್ಯೂ ಟೋಟಲ್ ವ್ಯಾಲ್ಯೂನ ಈ ರೀತಿ ತೊಗೊಂಡಿವಿ. ಸೊ 100 ಬಂದಿದೆ ಎನ್ ವ್ಯಾಲ್ಯೂ. ಸೊ ನೆಕ್ಸ್ಟ್ ಎಫ್ ಡಿ ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನಥಿಂಗ್ ಬಟ್ ಫ್ರೀಕ್ವೆನ್ಸಿ ವ್ಯಾಲ್ಯೂನ ಡಿ ಎಕ್ಸ್ ವ್ಯಾಲ್ಯೂಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಬರೋ ವ್ಯಾಲ್ಯೂ ಇವೆಲ್ಲ ಆಗಿರುತ್ತೆ. ಎಸ್. ಫಸ್ಟ್ಲಿ ಫ್ರೀಕ್ವೆನ್ಸಿ ಏನಿದೆ ಫಸ್ಟ್ ಫ್ರೀಕ್ವೆನ್ಸಿ 5 ಇದೆ. ದೆನ್ ಡಿ ಎಕ್ಸ್ ವ್ಯಾಲ್ಯೂ ಬಂದು 2 ಇದೆ -2. ಸೊ 5 ಇಂಟು -2 ಏನಾಗುತ್ತೆ ನಮಗೆ -10 ವ್ಯಾಲ್ಯೂ ಆಗುತ್ತೆ. ಏನದು ಎಫ್ ಡಿ ಎಕ್ಸ್ ವ್ಯಾಲ್ಯೂ. ಸೊ ಗೊತ್ತಾಯ್ತಲ್ವ ಇದು ಯಾವ ರೀತಿ ಬಂತಂತ. ನೆಕ್ಸ್ಟ್ ಫ್ರೀಕ್ವೆನ್ಸಿ 20 ಇದೆ. ದೆನ್ 20 ಇಂಟು ಡಿ ಎಕ್ಸ್ ವ್ಯಾಲ್ಯೂ ಬಂದು -1 ಇದೆ. ಸೊ 20 ಇಂಟು -1 ಸೊ -20 ಎಷ್ಟು -20. ಸೊ ನೆಕ್ಸ್ಟ್ ಫ್ರೀಕ್ವೆನ್ಸಿ 44 ಇದೆ. ದೆನ್ 44 ಇಂಟು ಡಿ ಎಕ್ಸ್ ವ್ಯಾಲ್ಯೂ ಬಂದು 0 ಇದೆ. ಸೊ 44 ಇಂಟು 0 ಏನಾಗುತ್ತೆ 0 ವ್ಯಾಲ್ಯೂ ಬರುತ್ತೆ. ಸೊ ಎಫ್ ಡಿ ಎಕ್ಸ್ ವ್ಯಾಲ್ಯೂ 0 ಆಗುತ್ತೆ. ನೆಕ್ಸ್ಟ್ ಫ್ರೀಕ್ವೆನ್ಸಿ 24. ಸೊ 24 ಇಂಟು 1 24 ಇಂಟು ಡಿ ಎಕ್ಸ್ ವ್ಯಾಲ್ಯೂ 1. ಸೊ ಏನಾಗುತ್ತೆ 24 ಆಗುತ್ತೆ. ಎಸ್. ಸೊ 24. ನೆಕ್ಸ್ಟ್ ಫ್ರೀಕ್ವೆನ್ಸಿ 7 ಇದೆ. 7 ಇಂಟು 2 ಏನಾಗುತ್ತೆ 14. 14. ಸೊ ನೆಕ್ಸ್ಟ್ ಪಾಸಿಟಿವ್ ವ್ಯಾಲ್ಯೂನಲ್ಲಿ
ನೆಗೆಟಿವ್ ವ್ಯಾಲ್ಯೂನ ಡಿಡಕ್ಟ್ ಮಾಡಿದಾಗ ನಮಗೇನು ಬರುತ್ತೆ 8 ಬರುತ್ತೆ. ಸಿಗ್ಮಾ ಎಫ್ ಡಿ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಸೊ ಓಕೆ ಆಗಿದ್ದಾಗ ಇದು ಗೊತ್ತಾಯಿತು. ದ ನೆಕ್ಸ್ಟ್ ಎಫ್ ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ನೋಡೋಣ ಯಾವ ರೀತಿ ಅಂತ. ನೋಡಿ ಫ್ರೀಕ್ವೆನ್ಸಿ ಏನಿದೆ ಫಸ್ಟ್ಲಿ ಈ ಒಂದು ಎಫ್ ಡಿ ಎಕ್ಸ್ ಸ್ಕ್ವೇರ್ನ ಈ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ ಅಂದರೆ ಫ್ರೀಕ್ವೆನ್ಸಿ ವ್ಯಾಲ್ಯೂನ ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡ್ಕೊಂಡಾಗ ನಮಗೆ ಈ ಎಲ್ಲ ವ್ಯಾಲ್ಯೂಸು ಬರುತ್ತೆ. ಸೊ ಫಸ್ಟ್ ಒಂದು ಫ್ರೀಕ್ವೆನ್ಸಿ ಏನಿದೆ 5 ಇದೆ. ಈ 5 ಫ್ರೀಕ್ವೆನ್ಸಿ ವ್ಯಾಲ್ಯೂನ ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ 5 ದೆನ್ ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಏನಿದೆ 4 ಇದೆ. 5 × 4 ಏನಾಗುತ್ತೆ 20. ಸೊ 20 ಬಂತಲ್ವಾ. ನೆಕ್ಸ್ಟ್ ಫ್ರೀಕ್ವೆನ್ಸಿ 20 ಇದೆ. 20 × ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಏನಿದೆ 1 ಇದೆ. ಒಂದು ಸೆಕೆಂಡ್ ಏನಿದೆ 1 ಇದೆ. ಸೊ ಹಾಗಿದ್ದಾಗ ವ್ಯಾಲ್ಯೂ ಏನು ಬರುತ್ತೆ ನೋಡಿ 20 × 1 20. ನೆಕ್ಸ್ಟು 44 × 0. ಸೊ ಏನು ಬರುತ್ತೆ 0 ಬರುತ್ತೆ. ಎಫ್ ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ 0. ನೆಕ್ಸ್ಟು ಫ್ರೀಕ್ವೆನ್ಸಿ 24 × 1 ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ 1. 24 × 1. ಸೊ ಏನು ಬರುತ್ತೆ 24 ಬರುತ್ತೆ. ಎಸ್. ಸೊ ಸೆಕೆಂಡ್ 24 × 1 24. ನೆಕ್ಸ್ಟ್ ಫ್ರೀಕ್ವೆನ್ಸಿ 7 ಇದೆ. 7 × ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ 4 ಇದೆ. ಎಷ್ಟು ಬಂತು 7 × 4 28. ಸೊ ಎಲ್ಲ ಪಾಸಿಟಿವ್ ವ್ಯಾಲ್ಯೂಸ್ನ ನಾವು ಈ ಎಲ್ಲ ವ್ಯಾಲ್ಯೂಸ್ನ ಆ್ಯಡ್ ಮಾಡಿದಾಗ ಟೋಟಲ್ ಎಷ್ಟು ಬರುತ್ತೆ 95 ವ್ಯಾಲ್ಯೂ ಬರುತ್ತೆ. ಅದೇನು ಸಿಗ್ಮಾ ಎಫ್ ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಆಗಿರುತ್ತೆ. ಸಿಗ್ಮಾ ಎಫ್ ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ. ಸೊ ಹಾಗಿದ್ದಾಗ ಸಿಗ್ಮಾ ಎಫ್ ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಇದು ಯಾವ ರೀತಿ ಬಂತು ಅಂತ ನೋಡ್ಕೊಂಡ್ವಿ. ದೆನ್ ಲಾಸ್ಟ್ ಒನ್ ಇದೊಂದಿದೆ. ಸೊ ಇದನ್ನು ನಾವು ಲಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಸೊ ದೆನ್ ಕಮ್ ಟು ಮಿಡಲ್ ಟೇಬಲ್. ಸೊ ನೋಡಿ ಕ್ವೆಶನಲ್ಲಿ ನಾವು ರೆಡ್ ಕಲರಲ್ಲಿ ಇರೋ ಎಲ್ಲ ನ್ಯೂಮರಿಕಲ್ ವ್ಯಾಲ್ಯೂ ಕ್ವೆಶನ್ ಫಾರ್ಮೆಟ್ನಿಂದ ಕಾಪಿ ಮಾಡಿರೋದು. ದೆನ್ ಬ್ರಾಕೆಟಲ್ಲಿ ಇರೋ ವ್ಯಾಲ್ಯೂಸು ಯಾವ ರೀತಿ ಬಂತು ಅಂತ ಈಗ ನೋಡೋದಾದರೆ ಫಸ್ಟ್ ನೋಡಿ ಸೊ ನಾವೀಗ ಈ ಒಂದು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಎಫ್ ಡಿ ಎಕ್ಸ್ ವ್ಯಾಲ್ಯೂ ಎಫ್ ಡಿ ಎಕ್ಸ್ ಡಿ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಲ್ವಾ. ಸೊ ನೋಡಿ ಈಗ ಈ ಮಿಡಲ್ ಫಾರ್ಮೆಟಲ್ಲಿ ಬ್ರಾಕೆಟ್ ವ್ಯಾಲ್ಯೂಸ್ ಯಾವ ರೀತಿ ಬಂತು ಅಂತ ನೋಡ್ಕೊಳ್ಳೋದಾದರೆ ಸೊ ಫಸ್ಟ್ಲಿ ಡಿ ಎಕ್ಸ್ ವ್ಯಾಲ್ಯೂ ಡಿ ವೈ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿಕೊಂಡು ಬಂದಿರೋ ವ್ಯಾಲ್ಯೂಗೂ ದೆನ್ ಇಲ್ಲಿ ಟೇಬಲ್ ಫಾರ್ಮೆಟಲ್ಲಿ ನ್ಯೂಮರಿಕಲ್ ರೆಡ್ ಕಲರ್ ನ್ಯೂಮರಿಕಲ್ ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡ್ಕೊಂಡಾಗ ನಮಗೆ ಬ್ರಾಕೆಟಲ್ಲಿರೋ ವ್ಯಾಲ್ಯೂ ಬರುತ್ತೆ. ಸೊ ಅದು ಯಾವ ರೀತಿ ಅಂತ ನೋಡೋಣ. ಸೊ ನೋಡಿ ಫಸ್ಟ್ಲಿ ಡಿ ಎಕ್ಸ್ ವ್ಯಾಲ್ಯೂ ಏನಿದೆ ಡಿ ಎಕ್ಸ್ ವ್ಯಾಲ್ಯೂ -2 ಇದೆ. ದೆನ್ ನೆಕ್ಸ್ಟ್ ಡಿ ವೈ ವ್ಯಾಲ್ಯೂ ಏನಿದೆ ಆಲ್ಸೋ -2 ಇದೆ. ಸೊ ಟೋಟಲ್ ಏನಾಗುತ್ತೆ ಮೈನಸ್ ಇಂಟು ಮೈನಸ್ಸು ಪ್ಲಸ್ ಆಗುತ್ತೆ. 2 × 2 ಏನಾಗುತ್ತೆ 4 ಆಗುತ್ತೆ. ಸೊ 4 ಬಂತು. ಸೊ ಮಲ್ಟಿಪ್ಲೈ ಮಾಡ್ಕೊಂಡಾಗ ನಮ್ಗೆ ಏನಂತು 4 ಬಂತು. ದೆನ್ ಈ 4 ವ್ಯಾಲ್ಯೂಗೆ ದೆನ್ ಇಲ್ಲಿ ರೆಡ್ ಕಲರ್ ಇರೋ 5 ವ್ಯಾಲ್ಯೂ ಕ್ವಶನ್ ಇರೋ 5 ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ಕೋಬೇಕು. +4 × 5 ಎಷ್ಟು ಬಂತು 20. ಸೊ ಆ 20ನ ನಾನು ಬ್ರಾಕೆಟಲ್ಲಿ ತೊಗೊಂಡಿದ್ದೀನಿ. ಸೊ ಇದು ಕ್ಲಿಯರ್ ಆಯ್ತಲ್ವಾ. ದೆನ್ ನೆಕ್ಸ್ಟ್ ಬ್ರಾಕೆಟಲ್ಲಿ 20 ಯಾವ ರೀತಿ ಬಂತು ಅಂತ ಗೊತ್ತಾಯ್ತು ಅಲ್ವಾ. ಅದೇ ನೆಕ್ಸ್ಟ್ ಕಾಲಮ್ ನೋಡೋದಾದ್ರೆ ನೆಕ್ಸ್ಟ್ ಒಂದು ವ್ಯಾಲ್ಯೂ. ಸೊ ನೆಕ್ಸ್ಟ್ ನೋಡಿ 9 ಇದೆ. ಸೊ 9 ಇದೆ ಕ್ವಶನು. ಬಟ್ ಅಲ್ಲಿ ಬ್ರಾಕೆಟಲ್ಲಿ 18 ತೊಗೊಂಡಿವಿ. ಅದು ಯಾವ ರೀತಿ ಅಂತಂದರೆ
ನೋಡಿ -2 ಇಂಟು -1 ಸೊ -2 ಇಂಟು -1 ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ 2 ಇಂಟು 1 2 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 1 2 ಬಂದಿರೋ ಈ ಒಂದು 2 ವ್ಯಾಲ್ಯೂನ ಈ ಒಂದು ಕ್ವಶನಲ್ಲಿ ಕೊಟ್ಟಿರೋ 9 ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ 9 ಇಂಟು 2 18 ಆಗುತ್ತೆ. ಸೊ ಇದು ಗೊತ್ತಾಯ್ತಲ್ವಾ. ದ ನೆಕ್ಸ್ಟ್ ಏನಿದೆ 3 ಇದೆ. ಸೊ ಅದರಲ್ಲಿ ಬ್ರಾಕೆಟ್ ವ್ಯಾಲ್ಯೂ 0 ತೊಗೊಂಡಿವಿ. ಅದು ಯಾವ ರೀತಿ ಅಂದರೆ -2ನ ದೆನ್ ಈ ಒಂದು 0 ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ -2 ಇಂಟು 0 ಈಕ್ವಲ್ ಟು ಏನು ಬರುತ್ತೆ 0 ಬರುತ್ತೆ. ಆ ಬಂದಿರೋ ಒಂದು 0 ವ್ಯಾಲ್ಯೂನ ಇಲ್ಲಿ ಕೊಟ್ಟಿರೋ ಕ್ವಶನಲ್ಲಿ ಕೊಟ್ಟಿರೋ 3 ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡ್ಕೊಂಡಾಗ ನಮ್ಗೆ ಏನು ಬರುತ್ತೆ 0 ಬರುತ್ತೆ. ಸೊ ಹಾಗಿದ್ದಾಗ ಅದೇ ವ್ಯಾಲ್ಯೂನ ನಾವು ಬ್ರಾಕೆಟಲ್ಲಿ ತೊಗೊಂಡಿವಿ. ಸೊ ಹಾಗಿದ್ದಾಗ 20 ಯಾವ ರೀತಿ ಬಂತು, 18 ಯಾವ ರೀತಿ ಬಂತು, 3 ಯಾವ ರೀತಿ ಬಂತು ಅಂತ ಗೊತ್ತಾಯ್ತಲ್ವಾ. ಎಸ್, ಓಕೆ. ನೆಕ್ಸ್ಟ್ ಈ ಒಂದು ಕಾಲಮ್ನಲ್ಲಿ ನೋಡೋದಾದರೆ ದೆನ್ ಈ ಸೆಕೆಂಡ್ ಕಾಲಮ್ನಲ್ಲಿ ನೋಡೋದಾದರೆ ಸೊ ನೋಡಿ ಈಗ 10 ಇದೆ, 25 2 ಬ್ರಾಕೆಟ್ ವ್ಯಾಲ್ಯೂಸ್ ಯಾವ ರೀತಿ ಬಂತು ಅಂತ ನೋಡೋದಾದರೆ ಸೊ ನಾನು ಈ ಒಂದು ಬ್ರಾಕೆಟ್ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದೆ ಅಂತಂದು ನಾನು ಇಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ನೋಡಿ ನೀಟಾಗಿ. ಎಸ್, ಸೊ ಫಸ್ಟ್ಲಿ ನೋಡಿ ಈ ಒಂದು ಕ್ವೆಶನಲ್ಲಿ -1 ಇಂಟು -1 ಓಕೆ. ಸೊ ಮೈನಸ್ dy ವ್ಯಾಲ್ಯೂ ದೆನ್ dx ವ್ಯಾಲ್ಯೂ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ dx ವ್ಯಾಲ್ಯೂ ಎಷ್ಟಿದೆ, ಸೊ ನೋಡಿ dx ವ್ಯಾಲ್ಯೂ 2 ಇದೆ. ಸೊ dy ವ್ಯಾಲ್ಯೂ -1 ಇದೆ, ಬಟ್ ಇಲ್ಲಿ ವ್ಯಾಲ್ಯೂ ಏನು ಕೊಟ್ಟಿಲ್ಲ ಕ್ವಶನಲ್ಲಿ, ಸೊ ನಿಲ್. ದೆನ್ ನೆಕ್ಸ್ಟ್ -1 ವ್ಯಾಲ್ಯೂನ ದೆನ್ -1 ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. -1 ಇಂಟು -1 ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 1 1. ಈ 1 ವ್ಯಾಲ್ಯೂನ ದೆನ್ ಇಲ್ಲಿ ಕೊಟ್ಟಿರೋ ಕ್ವಶನ್ 10 ಕೊಟ್ಟಿದ್ದಾರಲ್ವ, ಆ 10 ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡಿ 1 ಇಂಟು 10 ಸೊ ಏನಾಗುತ್ತೆ 10. ಸೊ ಹಾಗಿದ್ದಾಗ ಬ್ರಾಕೆಟ್ ವ್ಯಾಲ್ಯೂ 10 ಯಾಕೆ ಬಂತಂತ ಗೊತ್ತಾಯ್ತಲ್ವಾ. ಎಸ್, ನೆಕ್ಸ್ಟ್ ಏನಿದೆ 25 ಇದೆ. ಸೊ ಬ್ರಾಕೆಟ್ ವ್ಯಾಲ್ಯೂ 0 ಹೆಂಗೆ ಬಂತಂತ ನೋಡೋದಾದರೆ ಸೊ ನೋಡಿ -1 ಈ ಒಂದು -1ನ ಈ ಒಂದು 0 ವ್ಯಾಲ್ಯೂಗೆ ನಾವು ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ 0 ಬರುತ್ತೆ. -1 ಇಂಟು 0 ಈಕ್ವಲ್ ಟು 0. ಈ 0 ಇಂಟು 25 ಮಾಡಿದಾಗ ನಮ್ಗೆ ಏನು ಬರುತ್ತೆ 0 ವ್ಯಾಲ್ಯೂ ಬರುತ್ತೆ. ಸೊ ಹಾಗಿದ್ದಾಗ 0 ಹೆಂಗೆ ಬಂತಂತ ಗೊತ್ತಾಯ್ತಲ್ಲ ಬ್ರಾಕೆಟಲ್ಲಿ. ಎಸ್, ನೆಕ್ಸ್ಟು -2 ವ್ಯಾಲ್ಯೂ ಬಂದಿದೆ. ನೆಕ್ಸ್ಟ್ ಸೀರೀಸಲ್ಲಿ ನೆಕ್ಸ್ಟ್ ಕಾಲಮ್ನಲ್ಲಿ 2 ಬ್ರಾಕೆಟಲ್ಲಿ -2 ಯಾವ ರೀತಿ ಬಂತಂದರೆ ಸೊ -1 ಇಂಟು +1 ಮಲ್ಟಿಪ್ಲೈ ಮಾಡಿಕೊಂಡಾಗ ಸೊ ನೋಡಿ ಒಂದು ಸೆಕೆಂಡ್ ನೋಡಿ -1 ಇಂಟು ಸೊ ಈ ಒಂದು ರೋ ಗೊತ್ತಾಯಿತು, ಇದು ಗೊತ್ತಾಗ್ಬೇಕು ನಮ್ಗೆ -2 ಯಾವ ರೀತಿ ಬಂತಂತ. -1 ಇಂಟು ಈ ಒಂದು ರೋನಲ್ಲಿ ಎಷ್ಟಿದೆ 1 ಇದೆ. ಸೊ 1 -1 ಇಂಟು 1 ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್. ದೆನ್ 1 ಇಂಟು 1 ಏನಾಗುತ್ತೆ 1 ಆಗುತ್ತೆ. ದೆನ್ ಈ ಬಂದಿರೋ 1 ವ್ಯಾಲ್ಯೂನ ಇಲ್ಲಿ ಕೊಟ್ಟಿರೋ ರೆಡ್ ಕಲರ್ ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. 1 ಇಂಟು 2 ಏನಾಗುತ್ತೆ 2. ಇಲ್ಲಿ ಏನಾಗುತ್ತೆ -2 -1 ಇಂಟು 2 ಏನಾಗುತ್ತೆ -2 ವ್ಯಾಲ್ಯೂ ಆಗುತ್ತೆ. ಎಸ್, ಇದು ಗೊತ್ತಾಯ್ತಲ್ವಾ. ಎಸ್, ನೆಕ್ಸ್ಟ್ ಈ ವ್ಯಾಲ್ಯೂಸ್ ಗೊತ್ತಾಯಿತು. ದೆನ್ ಈ ಒಂದು ರೋನಲ್ಲಿ ನೋಡೋದಾದರೆ 35 to 45 ರೋ ಅಲ್ಲಿ ವ್ಯಾಲ್ಯೂಸ್ನ ನೋಡೋದಾದರೆ ಸೊ ನೋಡಿ 0 ಇಂಟು 2 ಏನಾಗುತ್ತೆ
0 ಇಂಟು -2 0ನೇ ಆಗುತ್ತೆ. ಬಂದಿರೋ 0 ವ್ಯಾಲ್ಯೂಗೆ ಇಲ್ಲಿ ಒಂದು ನ್ಯೂಮರಿಕಲ್ ವ್ಯಾಲ್ಯೂ 1ಗೆ ಮಲ್ಟಿಪ್ಲೈ ಮಾಡಿದ್ರು ಕೂಡ ನಮ್ಗೆ ಏನು ಬರುತ್ತೆ 0ನೂ ಬರುತ್ತೆ. ಎಸ್, ನೆಕ್ಸ್ಟು 0 ಯಾವ ರೀತಿ ಅಂತ ಬಂತ ಗೊತ್ತಾಯ್ತಲ್ವಾ. 0 ಇಂಟು -2 ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ 0 ಬರುತ್ತೆ. ಆ 0 ವ್ಯಾಲ್ಯೂನ 1 ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ 0 ಬರುತ್ತೆ. ಎಸ್, ಸೊ 0 ಬಂದು ಯಾವ ರೀತಿ ಅಂತ ಗೊತ್ತಾಯಿತು. ದೆನ್ ನೆಕ್ಸ್ಟ್ 12ನಲ್ಲಿ ಆ ಒಂದು ರೋನಲ್ಲಿ ಯಾವ ರೀತಿ 0 ಬ್ರ್ಯಾಕೆಟ್ ವ್ಯಾಲ್ಯೂ 0 ಬಂದಿದೆ ಅಂತ ನೋಡೋದಾದರೆ 0 ಇಂಟು 0 ಏನಾಗುತ್ತೆ 0 ಇಂಟು 0 0. 0ನ ಮತ್ತೆ 12ಗೆ ಇಂಟು ಮಾಡಿದ್ರು ಕೂಡ ನಮ್ಗೆ ಏನು ವ್ಯಾಲ್ಯೂ ಬರುತ್ತೆ 0ನ ಬರುತ್ತೆ. ಸೊ ಆಗಿದ್ದಾಗ ಇದು ಯಾವ ರೀತಿ ಬಂತ ಅಂತ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಈ ಒಂದು ವ್ಯಾಲ್ಯೂ 0 ಇಂಟು 1. ಸೊ 0 ಇಂಟು 1 ಏನಾಗುತ್ತೆ 0. ಬಂದಿರೋ 0 ಮತ್ತು 2ಗೆ ಮಲ್ಟಿಪ್ಲೈ ಮಾಡಿದ್ರು ಕೂಡ ನಮ್ಗೆ ಏನು ಬರುತ್ತೆ 0 ವ್ಯಾಲ್ಯೂ ಬಂತು. ಸೊ ಇದು ಗೊತ್ತಾಯ್ತಲ್ವಾ. ನೆಕ್ಸ್ಟ್ ದೆನ್ ಈಗ 45 to 55ನ ಒಂದು ಕಾಲಮ್ನಲ್ಲಿ ನೋಡೋದಾದರೆ 45 to 55 ರೋ ಅಲ್ಲಿ ಸೊ ನೋಡಿ ಸೊ 45 to 55 ರೋನಲ್ಲಿ ಡಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡ್ಕೋಬೇಕು. ಡಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ. ಸೊ ಈ ಒಂದು 4 ವ್ಯಾಲ್ಯೂಸ್ನಲ್ಲಿ ಈ ಒಂದು ರೋನಲ್ಲಿ ಈ ಒಂದು ವ್ಯಾಲ್ಯೂಸ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಡಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ 0 ಇದೆ. ಸೊ 0 ಇದೆ. ಡಿ ಎಕ್ಸ್ ವ್ಯಾಲ್ಯೂ 0. ಡಿ ಎಕ್ಸ್ ವ್ಯಾಲ್ಯೂ 0 ಇಂಟು ಡಿ ವೈ ವ್ಯಾಲ್ಯೂ ಈ ಒಂದು 45 to 55 ರೋನಲ್ಲಿ ಸೊ ಏನಿದೆ 1 ಇದೆ. 0 ಇಂಟು 1 ಏನಾಗುತ್ತೆ ನಮಗೆ 0ನೇ ಬರುತ್ತೆ. 0 ಇಂಟು 1 ಈಕ್ವಲ್ ಟು 0. ಸೊ 0 ಇಂಟು 4ಗೆ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ ವ್ಯಾಲ್ಯೂ 0ನೇ ಬರುತ್ತೆ. ಸೊ ಆಗಿದ್ದಾಗ 0 ಹೆಂಗೆ ಬಂತಂತ ಗೊತ್ತಾಯ್ತಲ್ವ. ನೆಕ್ಸ್ಟ್ 16. ಸೊ ಡಿ ವೈ ವ್ಯಾಲ್ಯೂ ಸೊ ನೋಡಿ ಡಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ 1 ಇದೆ. ಸೊ 1 ಇಂಟು ಡಿ ವೈ ವ್ಯಾಲ್ಯೂ 1 ಇದೆ. 1 ಇಂಟು 1 ಏನಾಗುತ್ತೆ ಸೊ 1. ಸೊ 60 ಆಗಿದ್ದಾಗ ಬಂದಿರೋ 1 ಕೊಟ್ಟಿರೋ ಕ್ವಶನಲ್ಲಿ ಕೊಟ್ಟಿರೋ ಒಂದು ನ್ಯೂಮರಿಕಲ್ ವ್ಯಾಲ್ಯೂ 16ಗೆ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ 16 ಬರುತ್ತೆ. 16 ಇಂಟು 1 16. ಸೊ ಆಗಿದ್ದಾಗ ಬ್ರಾಕೆಟ್ ವ್ಯಾಲ್ಯೂಗೆ ಯಾವ ರೀತಿ ಬಂತು ಅಂತ ಗೊತ್ತಾಯ್ತಲ್ವಾ. ನೆಕ್ಸ್ಟ್ 5. ಸೊ ಇದನ್ನು ನೋಡೋದಾದರೆ ಈ ಒಂದು ವ್ಯಾಲ್ಯೂಸ್ ಯಾವ ರೀತಿ ಬಂತಂದರೆ ಸೊ ಡಿ ವೈ ವ್ಯಾಲ್ಯೂ ಏನಿದೆ ಡಿ ವೈ ವ್ಯಾಲ್ಯೂ 1 ಇಂಟು ಡಿ ಎಕ್ಸ್ ವ್ಯಾಲ್ಯೂ ಏನಿದೆ ಇಷ್ಟು ಈ ಒಂದು 5 ರೋನಲ್ಲಿ 5 ಕಾಲಮ್ನಲ್ಲಿ ಒಂದು ಸ್ಟ್ರೇಟ್ ಒಂದು ವ್ಯಾಲ್ಯೂಸ್ನ ನೋಡಿದ್ರೆ ಎಷ್ಟು ಬರುತ್ತೆ. ಡಿ ಎಕ್ಸ್ ವ್ಯಾಲ್ಯೂ ನೋಡಿದ್ರೆ 2 ಇದೆ. ಏನಿದೆ 2 ಇದೆ. 1 ಇಂಟು 2 2. ಸೊ ಹಾಗಿದ್ದಾಗ 1 ಇಂಟು 2 ಏನು ಬಂತು 2 ಬಂತು. ದೆನ್ 2 ಇಂಟು 5 ಮಾಡಿದಾಗ ನಮಗೇನು ಬಂತು 5 ವ್ಯಾಲ್ಯೂ 10 ವ್ಯಾಲ್ಯೂ ಬಂತು. ಸೊ ಹಾಗಿದ್ದಾಗ ಬ್ರಾಕೆಟ್ 10 ಹಿಂಗೆ ಬಂತಂತ ಗೊತ್ತಾಯ್ತಲ್ಲ. ಎಸ್. ಸೊ ದೆನ್ 50 to 65 ಒಂದು ರೋನಲ್ಲಿ ನೋಡೋದಾದರೆ ಓಕೆ ಫಸ್ಟು ಇದು ನಿಲ್ಲಿದೆ ನಿಲ್. ದೆನ್ ಈ ಒಂದು ಕಾಲಮ್ನಲ್ಲಿ ನೋಡೋದಾದರೆ ಡಿ ಎಕ್ಸ್ ವ್ಯಾಲ್ಯೂ 1 ಇದೆ. ಎಷ್ಟಿದೆ 1 ಇದೆ. ದೆನ್ 1 ಇಂಟು 2. 1 ಇಂಟು 2. ಸೊ ಎಷ್ಟು 1 ಇಂಟು 2 ಎಷ್ಟು ಬಂತು 2ನೇ ಬರುತ್ತೆ. ದೆನ್ 1 ಇಂಟು 2 ಸೊ 2. ದೆನ್ 2 ಇಂಟು 4 8. ಸೊ ಇದು ಯಾವ ರೀತಿ ಬಂತು ಅಂತ ಗೊತ್ತಾಯ್ತಲ್ಲ. ನೆಕ್ಸ್ಟ್ 2. ನೆಕ್ಸ್ಟ್ ಈ ಒಂದು ವ್ಯಾಲ್ಯೂನ ನೋಡೋದಾದರೆ ಡಿ ವೈ ವ್ಯಾಲ್ಯೂ 2 ಇದೆ. ದೆನ್ ಡಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡೋದಾದರೆ 2 ಇದೆ. 2. ಸೊ 2 ಇಂಟು 2 4. ದೆನ್ 4 ಇಂಟು 2 ಎಷ್ಟು ಬಂತು 8. ಸೊ ಹಾಗಿದ್ದಾಗ ಇದು ಬ್ರಾಕೆಟ್ ವ್ಯಾಲ್ಯೂ ಯಾವ ರೀತಿ ಬಂತು ಅಂತ ಗೊತ್ತಾಯಿತು. ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್ಲಿ ಅಂಡರ್ಸ್ಟುಡ್. ಏನಿಲ್ಲ ವಿತ್ ಸಿಂಪಲ್ಲಾಗಿ ಹೇಳೋದಾದರೆ ಬಂದಿರೋ ಒಂದು ಡಿ ಎಕ್ಸ್ ವ್ಯಾಲ್ಯೂನಲ್ಲಿ
ಬಂದಿರೋ ಒಂದು ಎಲ್ಲ ಡಿ ಎಕ್ಸ್ ವ್ಯಾಲ್ಯೂನಲ್ಲಿ ಡಿ ವೈ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿಕೊಂಡು ಬಂದಿರೋ ವ್ಯಾಲ್ಯೂನ ದೆನ್ ಇವ್ರು ಕೊಟ್ಟಿರೋ ಒಂದು ನ್ಯೂಮರಿಕಲ್ ವ್ಯಾಲ್ಯೂಸ್ನಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡಾಗ ಬರೋ ಒಂದು ವ್ಯಾಲ್ಯೂವೇ ಬ್ರಾಕೆಟ್ನಲ್ಲಿ ತೊಗೊಂಡ್ರೆ ಒಂದು ವ್ಯಾಲ್ಯೂ ಆಗಿರುತ್ತೆ. ಎಸ್, ಸೊ ಹಾಗಿದ್ದಾಗ ಈ ಒಂದು ಟೇಬಲ್ ಫಾರ್ಮೇಟಲ್ಲಿ ಬ್ರಾಕೆಟ್ನಲ್ಲಿ ಇರೋ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ಅಂತ ಗೊತ್ತಾಗಿದೆ ಅಲ್ವಾ. ಸೊ ಇನ್ನೂ ಕ್ಲಿಯರಾಗಿ ಹೇಳ್ಬೇಕಂದ್ರೆ ನಾನು ಆಲ್ರೆಡಿ ಇಲ್ಲಿ ಆನ್ಸರ್ ಶೀಟಲ್ಲಿ ನೀಟಾಗಿ ಬರ್ದೀನಿ, ಯಾವ ರೀತಿ ತೊಗೊಂಡಿದ್ದೀವಿ ನಾವು ಈ ಒಂದು ವ್ಯಾಲ್ಯೂಸ್ನ, ಬ್ರಾಕೆಟ್ ವ್ಯಾಲ್ಯೂಸ್ನ ಅನ್ನೋದು ಕೂಡ ನಾನು ನೀಟಾಗಿ ಬರೆದಿದ್ದೀನಿ. ಎಸ್, ಸೊ ನೆಕ್ಸ್ಟ್ ಆಗಿದ್ದಾಗ ನಾವು ಟೇಬಲ್ ಫಾರ್ಮೇಟಲ್ಲಿ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ದೆನ್ ಫೈನಲಿ ಒಂದಿದೆ, ಸೊ ಏನದು ಎಫ್ ಡಿ ಎಕ್ಸ್ ವ್ಯಾಲ್ಯೂ, ಡಿ ವೈ ವ್ಯಾಲ್ಯೂ, ಈ ಒಂದು ವ್ಯಾಲ್ಯೂಸ್ನ ದೆನ್ ಈ ಒಂದು ಕಾಲಮ್ ವ್ಯಾಲ್ಯೂಸ್ನ ನಾವು ಈಗ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಸ್, ಈ ಒಂದು ವ್ಯಾಲ್ಯೂಸ್ ಯಾವ ರೀತಿ ಬಂತು ಅಂತಂದರೆ, ಸೊ ಫಸ್ಟ್ಲಿ ಈ ಒಂದು ಕಾಲಮ್ಸಲ್ಲಿ ನೋಡೋದಾದರೆ ಎಸ್ ಎಫ್ ಡಿ ಎಕ್ಸ್ ಡಿ ವೈ ವ್ಯಾಲ್ಯೂನ ನೋಡೋದಾದರೆ ಯಾವ ರೀತಿ ಬಂತಂದರೆ, ಸೊ ನೋಡಿ ಇಲ್ಲಿ 20 ಇದೆ ಬ್ರಾಕೆಟ್ ವ್ಯಾಲ್ಯೂನ ಮಾತ್ರ ಆ್ಯಡ್ ಮಾಡಬೇಕು. ದೆನ್ ಬ್ರಾಕೆಟ್ ವ್ಯಾಲ್ಯೂ 10 ಇದೆ, 20 ಇದೆ. ದೆನ್ ಇಲ್ಲಿ ಉಳಿದೆಲ್ಲ ಕಾಲಮ್ಸ್ ಏನಿದೆ ನಿಲ್ಲಿದೆ. ಸೊ ಆಗಿದ್ದಾಗ ನಮಗೆ 20 ಎಫ್ ಡಿ ಎಕ್ಸ್ ವ್ಯಾಲ್ಯೂ 20 ಆಯಿತು. ದೆನ್ ನೆಕ್ಸ್ಟ್ 18 10 0 ಟೋಟಲಿ 28. ನೆಕ್ಸ್ಟ್ 0 0 0 0. ಸೊ ಈ ಟೋಟಲಿ ಯಾವಾಗ ಇವು 0 ಆಗಿದೆ ಅಂದಾಗ ಆಟೋಮೆಟಿಕಾಗಿ ನಾವು ಮಲ್ಟಿಪ್ಲೈ ಮಾಡಿದ್ರೆ ಕೂಡ ಏನು ಬರುತ್ತೆ, 0 ಬರುತ್ತೆ. ಸೊ ಆಗಿದ್ದಾಗ ಇದು ಕೂಡ ಏನಾಗುತ್ತೆ 0. ನೆಕ್ಸ್ಟ್ -2 0 16 8 ಟೋಟಲಿ 22. ಸೊ ಪಾಸಿಟಿವ್ ವ್ಯಾಲ್ಯೂನಲ್ಲಿ ನೆಗೆಟಿವ್ ವ್ಯಾಲ್ಯೂನ ಡಿಡಕ್ಟ್ ಮಾಡೀವಿ. ಸೊ ಎಷ್ಟು ಬಂದು ನಮಗೆ 22 ಬರುತ್ತೆ. ಎಸ್, ನೆಕ್ಸ್ಟ್ 10 8 ಟೋಟಲಿ 18. ಸೊ ಆಗಿದ್ದಾಗ ಎಫ್ ಡಿ ಎಕ್ಸ್ ಡಿ ವೈ ವ್ಯಾಲ್ಯೂ ಯಾವ ರೀತಿ ಬಂತಂತ ಗೊತ್ತಾಯ್ತಲ್ವ. ಈ ಎಲ್ಲ ಬಂದಿರೋ ವ್ಯಾಲ್ಯೂಸ್ನ ನಾವು ಟೋಟಲ್ ಮಾಡಿದಾಗ 88 ಬರುತ್ತೆ. ಸೊ ಅದೇನು ಎಫ್ ಡಿ ಎಕ್ಸ್ ಡಿ ವೈ ವ್ಯಾಲ್ಯೂ ಆಗಿರುತ್ತೆ. ಸೊ ನೆಕ್ಸ್ಟ್ ಈ ಒಂದು ವ್ಯಾಲ್ಯೂ ಗೊತ್ತಾಯ್ತಲ್ವ ಯಾವ ರೀತಿ ಮಾಡಿದ್ವಿ ಅಂತ. ಸೊ ಅದೇ ರೀತಿ ನಾವು ಎಫ್ ಡಿ ಎಕ್ಸ್ ಡಿ ವೈ ವ್ಯಾಲ್ಯೂನ ವಿತ್ ಹಾರಿಜೆಂಟಲಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಅಂದರೆ ಆ್ಯಡ್ ಮಾಡ್ಕೋಬೇಕು ಎಲ್ಲ ಬ್ರಾಕೆಟ್ ವ್ಯಾಲ್ಯೂಸ್ನ. ಸೊ ನೋಡಿ ಫಸ್ಟ್ ಬ್ರಾಕೆಟ್ ವ್ಯಾಲ್ಯೂ ಎಷ್ಟಿದೆ 20 18 30 8 0. ಸೊ ಟೋಟಲಿ ಇಲ್ಲಿ ನಿಲ್ಲಿದೆ. ಸೊ ಆಗಿದೆ ಟೋಟಲ್ ಬ್ರಾಕೆಟ್ ವ್ಯಾಲ್ಯೂಸ್ ಎಷ್ಟಿದೆ 38. ದ ನೆಕ್ಸ್ಟ್ 10 0 -2. ಸೊ ಎಷ್ಟು ಬರುತ್ತೆ, 10ನಲ್ಲಿ -2 ಮಾಡಿದ್ರೆ 8 ಬರುತ್ತೆ. ದೆನ್ ನೆಕ್ಸ್ಟ್ ಎಲ್ಲ 0 ವ್ಯಾಲ್ಯೂಸ್ ಇದ್ದಾವೆ, ಸೊ ಅದಕ್ಕೆ 0. ದೆನ್ ನೆಕ್ಸ್ಟ್ ಬ್ರಾಕೆಟ್ ವ್ಯಾಲ್ಯೂಸು 0 16 10 ಟೋಟಲಿ 26. ನೆಕ್ಸ್ಟ್ 8 ಟೋಟಲಿ 16. ಸೊ ಎಲ್ಲ ಒಂದು ಎಫ್ ಡಿ ಎಕ್ಸ್ ಡಿ ವೈ ವ್ಯಾಲ್ಯೂನ ಆ್ಯಡ್ ಮಾಡಿದ್ರೆ ಟೋಟಲಿ 88 ಬರುತ್ತೆ. ಸೊ ಇದೇನು ಎಫ್ ಡಿ ಎಕ್ಸ್ ಡಿ ವೈ ವ್ಯಾಲ್ಯೂನ ಟೋಟಲ್ ವ್ಯಾಲ್ಯೂ ಆಗಿರುತ್ತೆ. ಸೊ ಹಾಗಿದ್ದಾಗ ಟೋಟಲಿ ನಾವು ಟೇಬಲ್ ಫಾರ್ಮೇಟಲ್ಲಿ ಎಲ್ಲದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ಅಂತ ನೋಡಿವಿ. ಸೊ ಈ ಒಂದು ಫಾರ್ಮೇಟ್ ಯಾವ ರೀತಿ ಬಂತು, ದೆನ್ ಈ ಒಂದು ಫಾರ್ಮೇಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ, ದೆನ್ ಇಲ್ಲಿ ಈ ಒಂದು ನ್ಯೂಮರಿಕಲ್ ವ್ಯಾಲ್ಯೂಸ್ ಮಿಡಲಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿವಿ ಅಂತ ನೋಡಿವಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದೆನ್ ಇದಾದಮೇಲೆ ನಾವು ಫಾರ್ಮುಲಾಗ ಅಪ್ಲೈ ಮಾಡಬೇಕಾಗುತ್ತೆ. ಈ ಒಂದು ಬಂದಿರೋ ಎಲ್ಲ ವ್ಯಾಲ್ಯೂಸ್ನ ಫಾರ್ಮುಲಾಗೆ ಅಪ್ಲೈ ಮಾಡ್ಕೋಬೇಕು. ಸೊ ಅದು ಯಾವ ರೀತಿ ಅಂತ ನೋಡೋಣ ಈಗ. ಸೊ ಎಲ್ಲ ಟೇಬಲ್ ಫಾರ್ಮ್ಯಾಟ್ ನೀಟಾಗಿ ಅರ್ಥ ಆಗಿದ್ದಲ್ವ. ದೆನ್ ಕಮ್ ಟು ಫಾರ್ಮುಲಾ. ಸೊ ಈ ಒಂದು ಫಾರ್ಮುಲಾ ಈ ರೀತಿ ಇದೆ. ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಒಂದು ಫಾರ್ಮುಲಾ ಏನಿದೆ, ಆರ್ ಸ್ಮಾಲ್ ಆರ್ ಈಕ್ವಲ್ ಟು n ಇಂಟು ಎಫ್ ಡಿ ಎಕ್ಸ್ ಡಿ ವೈ ವ್ಯಾಲ್ಯೂ ಮೈನಸ್ ಎಫ್ ಡಿ ಎಕ್ಸ್ ಇಂಟು ಎಫ್ ಡಿ ವೈ ವ್ಯಾಲ್ಯೂ ದೆನ್ ಡಿವೈಡೆಡ್ ಬೈ n ಇಂಟು ಎಫ್ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಬ್ರಾಕೆಟ್ ಆನ್ ಎಫ್ ಸಿಗ್ಮಾ ಎಫ್ ಡಿ ಎಕ್ಸ್ ಸ್ಕ್ವೇರ್ ಇಂಟು ಸೊ ರೂಟ್ ಸ್ಕ್ವೇರ್ ರೂಟ್. ದೆನ್ ನೆಕ್ಸ್ಟ್ n ಇಂಟು ಎಫ್ ಡಿ ವೈ ಸ್ಕ್ವೇರ್ ಮೈನಸ್ ಎಫ್ ಡಿ ವೈ ಸ್ಕ್ವೇರ್ ಆನ್ ಸ್ಕ್ವೇರ್ ರೂಟ್. ಸೊ
ಸ್ಕ್ವೇರ್ ರೂಟ್. ದೆನ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎನ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡ್ಕೋಬೇಕು. ಸೊ ಎನ್ ವ್ಯಾಲ್ಯೂ ಎಷ್ಟಿದೆ, 100 ಸ್ಟೂಡೆಂಟ್ಸ್ ಇದ್ದಾರಲ್ವ, ಸೊ 100 ತೊಗೊಂಡ್ವಿ. ದೆನ್ ಈ ಒಂದು ಎಫ್ ಡಿ ಎಕ್ಸ್ ವ್ಯಾಲ್ಯೂ, ಸೊ ನಥಿಂಗ್ ಬಟ್ ಸಿಗ್ಮಾ ಎಫ್ ಡಿ ಎಕ್ಸ್ ಡಿ ವೈ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡ್ಕೋಬೇಕು. ಸೊ ಎಷ್ಟಿದೆ, ಎಷ್ಟು ಬಂದಿದೆ, ಟೋಟಲಿ 88 ಬಂದಿದೆ. ಸೊ 88 ತೊಗೊಂಡಿದ್ದೀವಿ. ದೆನ್ ನೆಕ್ಸ್ಟು ಎಫ್ ಡಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಸೊ ಎಷ್ಟು ಬಂದಿದೆ, ಎಫ್ ಡಿ ಎಕ್ಸ್ ವ್ಯಾಲ್ಯೂ 8 ಇದೆ. ಸೊ 8 ತೊಗೊಂಡಿದ್ದೀವಿ. ದೆನ್ ನೆಕ್ಸ್ಟ್ ಇಂಟು ಎಫ್ ಡಿ ವೈ. ಸೊ ನಥಿಂಗ್ ಬಟ್ ಸಿಗ್ಮಾ ಎಫ್ ಡಿ ವೈ ವ್ಯಾಲ್ಯೂ. ಸೊ ಸಿಗ್ಮಾ ಎಫ್ ಡಿ ವೈ ವ್ಯಾಲ್ಯೂ ನೋಡೋಣ ಎಷ್ಟಿದೆ ಅಂತ. ಸೊ ಏನಿದೆ, -34 ಇದೆ, -34. ಸೊ -34 ದೆನ್ ಡಿವೈಡೆಡ್ ಬೈ ನೆಕ್ಸ್ಟ್ 100 ಇಂಟು 95. ಸೊ 100 ನಥಿಂಗ್ ಬಟ್ ಇಲ್ಲಿ ನೋಡಿ ಫಾರ್ಮುಲಾ ನೋಡಿ, ಎನ್ ನಥಿಂಗ್ ಬಟ್ 100. ದೆನ್ ಸಿಗ್ಮಾ ಎಫ್ ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ, ಎಷ್ಟು ಬಂದಿದೆ ಅಂತ ನೋಡ್ಕೋಬೇಕು. ಸೊ ಎಷ್ಟಿದೆ, 95 ಬಂದಿದೆ. ಸೊ 92. ಸೊ 92 ತೊಗೋಬೇಕು. ಸೊ 92 ದೆನ್ ಸೊ ಈ ಸಿಗ್ಮಾ ಎಫ್ ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ 8 ಇದೆ ಸ್ಕ್ವೇರ್. ದೆನ್ ಎನ್ ವ್ಯಾಲ್ಯೂ 100. ದೆನ್ ಸಿಗ್ಮಾ ಎಫ್ ಡಿ ವೈ ಸ್ಕ್ವೇರ್ ವ್ಯಾಲ್ಯೂ 154. ದೆನ್ ಸೊ ಈ ಎಲ್ಲ ನ್ಯೂಮರಿಕಲ್ಸ್ ವ್ಯಾಲ್ಯೂಸ್ನ ನಾವೇನು ಮಾಡಿವಿ, ಟೇಬಲ್ ಫಾರ್ಮೇಟಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿವೋ, ಸಿಗ್ಮಾ ಎಫ್ ಡಿ ಎಕ್ಸ್ ಸ್ಕ್ವೇರ್, ಸಿಗ್ಮಾ ಎಫ್ ಡಿ ವೈ ಸ್ಕ್ವೇರ್, ಸಿಗ್ಮಾ ಎಕ್ಸ್, ಸೊ ಈ ಎಲ್ಲ ವ್ಯಾಲ್ಯೂಸ್ನ ನಾವು ಫಾರ್ಮೇಟ್ ವೈಸ್ ಅಪ್ಲೈ ಮಾಡ್ಕೊಂಡಿವಿ. ಸೊ ಅದನ್ನು ಸಿಂಪ್ಲಿಫೈ ಮಾಡ್ಕೊಂತ ಹೋದಾಗ ನಮಗೆ ಟೋಟಲ್ ವ್ಯಾಲ್ಯೂ, ಸೊ ಈ ಎಲ್ಲ ಸ್ಟೆಪ್ನ ಫಿಲ್ ಮಾಡ್ಕೊತ ಹೋಗ್ಬೇಕು. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಡೀಟೇಲಾಗಿ ಹೇಳ್ಕೊತ ಬಂದಿದ್ದೀನಿ. ಸೊ ಅದನ್ನು ಫಾರ್ಮೇಟ್ ವೈಸ್ ಅಪ್ಲೈ ಮಾಡ್ಕೊತ ಹೋದಾಗ ನಮಗೆ ಟೋಟಲಿ ಈ ಒಂದು ಕಾರ್ಲ್ಪಿಯಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ವ್ಯಾಲ್ಯೂ ಎಷ್ಟು ಬರುತ್ತೆ, ಟೋಟಲಿ ಇಷ್ಟು ಬರುತ್ತೆ, 0.979 ವ್ಯಾಲ್ಯೂ ಬರುತ್ತೆ, ಆರ್ ವ್ಯಾಲ್ಯೂ. ಸೊ ವರ್ಕೌಟ್ ಮಾಡಿ ಬರುತ್ತೆ. ಸೊ ನಾನು ಈ ಒಂದು ನೋಟ್ನ ಸೆಂಡ್ ಮಾಡಿರ್ತೀನಿ ವಿತ್ ಗ್ರೂಪಲ್ಲಿ. ಸೊ ಐ ಹೋಪ್ ಇಟ್ ಈಸ್ ವಿಸಿಬಲ್ ಟು ಕ್ಲಿಯರ್ಲಿ. ಸೊ ಈ ಒಂದು ಪ್ರಾಬ್ಲಮ್ನ ಬಂದು ಜಸ್ಟ್ ನಾವು ಕೇಳೋದಕ್ಕಿಂತ ಜಾಸ್ತಿಯಾಗಿ ನಾವು ವರ್ಕೌಟ್ ಮಾಡೋದ್ರಿಂದ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ನೀವಾಗಿ ಎಷ್ಟು ಒಂದು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಎಸ್. So thank you for watching.